ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗ ಅಭಿವೃದ್ಧಿಗೆ ಸೂಡಾ ಮಾಸ್ಟರ್ ಪ್ಲಾನ್, 100 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಶಿವಮೊಗ್ಗ ನಿರ್ಮಾಣ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಿಂದ ಮಹತ್ವದ ಮಾಹಿತಿ. ಶಿವಮೊಗ್ಗ ಬಿಜೆಪಿಗೆ ಸೇರ್ಪಡೆಯಾದ ಮತ್ತೊಂದು ಯುವಕರ ಗುಂಪು, ಭರ್ಜರಿಯಾಗಿ ವೆಲ್ಕಮ್ ಮಾಡಿದ ಶಾಸಕ ಚನ್ನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚನ್ನಿ ತೀವ್ರ ವಾಗ್ದಾಳಿ. ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ, ಅಖಾಡಕ್ಕಿಳಿದ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ. ಆರ್ಎಸ್ಎಸ್ ಗಣವೇಷಧಾರಿ ಪ್ರತಿಕೃತಿ ಹೊತ್ತೊಯ್ದ ಪೊಲೀಸರು. ಶಿವಮೊಗ್ಗದಲ್ಲಿ ಆಪರೇಷನ್ ಕಮಲ ಸಕ್ಸಸ್ ಆಗಿದ್ದು, ಯುವಕರನ್ನ ಶಾಸಕ ಚನ್ನಿ ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ಸಾಕಷ್ಟು ಯುವಕರು ಈ ಬಾರಿ ಬಿಜೆಪಿ ಪಕ್ಷವನ್ನ ಸೇರಿಕೊಳ್ಳುವ ಮೂಲಕ ಸುದ್ದಿ ಮಾಡಿದ್ದಾರೆ. ಇನ್ನು ಯುವಕರಿಗೆ ಬಿಜೆಪಿಯು ಸಹ ಭರ್ಜರಿ ವೆಲ್ಕಮ್ ಮಾಡಿದ್ದು, ಪಕ್ಷ ಬಲವರ್ಧನೆಗೆ ಬಲ ನೀಡಿದ್ದಕ್ಕೆ ಧನ್ಯವಾದ ತಿಳಿಸಿದೆ. ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ ಮುಂದಾಳತ್ವದಲ್ಲಿ ಯುವಕರು ಬಿಜೆಪಿ ಸೇರ್ಪಡೆಯಾದರು. ಇನ್ನು ಶಾಸಕರು ಬಿಜೆಪಿ ಚಿಹ್ನೆಯುಳ್ಳ ಶಾಲನ್ನು ಯುವಕರಿಗೆ ಹಾಕುವ ಮೂಲಕ ತಮ್ಮ ಪಕ್ಷಕ್ಕೆ ಬದ್ಧವಾಗಿರುವಂತೆ ಸೂಚನೆಯನ್ನ ನೀಡಿದ್ದಾರೆ. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಬ್ಯಾನ್ ಮಾಡಲು ಮುಂದಾಗಿದೆ, ಆದ್ರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನೇ ಬ್ಯಾನ್ ಮಾಡುತ್ತದೆ. ಗಾಂಧೀಜಿ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಟೀಕಿಸಿದ್ರು. ಜಾತಿಗಳ ಮಧ್ಯೆ ಕಾಂಗ್ರೆಸ್ ಒಡೆದು ಆಳುವ ನೀತಿಯನ್ನ ಮಾಡುತ್ತಿದೆ. ಆದ್ರೆ ಈಗಿನ ಯುವ ಪೀಳಿಗೆ ರಾಷ್ಟ್ರವನ್ನ ಬಲಪಡಿಸುವ ಯೋಜನೆಯಿಂದಾಗಿ ಬಿಜೆಪಿ ಸೇರ್ಪಡೆಯಾಗುತ್ತಿದೆ. ಇದು ನಿಜಕ್ಕೂ ಸಂತೋಷದ ವಿಷಯ ಎಂದು ಮಾತನಾಡಿದ್ದಾರೆ. ಅನೇಕ ಯುವಕರು ಇವತ್ತು ಪಕ್ಷವನ್ನು ಸೇರ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಬಹಳ ಬಲವಾದಂಥ ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ದುರಾಡಳಿತ ಅನೇಕರಿಗೆ ಬೇಸರ ತಂದಿದೆ. ಇವತ್ತು ಯಾವ ಹಂತಕ್ಕೆ ಅಂತ ಹೇಳಿದ್ರೆ, ಯಾರು ಈ ದೇಶದಲ್ಲಿ ದೇಶಭಕ್ತ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ.
ಅದನ್ನು ನಿಷೇಧ ಮಾಡಬೇಕು, ಅದರ ಚಟುವಟಿಕೆಯನ್ನು ಹತ್ತಿಕ್ಕಬೇಕು ಅಂತೇಳಿ ಯೋಚನೆ ಮಾಡ್ತಿರೋವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ ಅದರ ವಿರುದ್ಧವಾಗಿ ಜನಮಾನಸ ಇವತ್ತು ಎದ್ದು ಕೂತ್ಕೊಂಡಿದೆ. ಜನರ ಅಭಿಪ್ರಾಯದ ಜೊತೆಗೆ ನನ್ನೊಂದು ಅಭಿಪ್ರಾಯ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ಇವತ್ತು ನಿಷೇಧ ಮಾಡಬೇಕಾಗಿರೋಂಥದ್ದು. ಮಹಾತ್ಮ ಗಾಂಧೀಜಿಯವರು ಈ ಹಿಂದೆ ಹೇಳಿದ್ರು, ಕಾಂಗ್ರೆಸ್ಸನ್ನ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿ, ಕಾಂಗ್ರೆಸ್ ಸಂಸ್ಥೆಯನ್ನು ವಾಪಸ್ ತಕೊಂಡ್ಬಿಡಿ, ಸ್ವತಂತ್ರ ಸಿಕ್ಕಾಗಿದೆ. ಯಾವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಹೋರಾಟಗಳು ನಡೀತು ಆ ಕಾಂಗ್ರೆಸ್ಸನ್ನು ನಿಲ್ಲಿಸಿ ಅಂಥೇಳಿ ಗಾಂಧೀಜಿಯವರು ಅವತ್ತು ಹೇಳಿದರು. ಆದರೆ ಇವತ್ತು ಬದಲಾದಂಥ ಪರಿಸ್ಥಿತಿ. ಅವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇವತ್ತು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಸನ್ನು ನಿಷೇಧ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ಸನ್ನು ನಿಷೇಧ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ, ಸಂವಿಧಾನ ಬಾಹಿರವಾಗಿ ನಡೀತಾ ಇರೋಂಥ ಅನೇಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಟ್ಟಿರುವಂಥದ್ದು ಕಾಂಗ್ರೆಸ್. SDPI PFI ಅನ್ನುವಂಥ ಸಂಘಟನೆಗಳಿಗೆ, ಮುಸ್ಲಿಂ ಲೀಗ್ ಅನ್ನೋಂಥ ಒಂದು ಸಂಘಟನೆಗಳಿಗೆ ಸಂಪೂರ್ಣವಾಗಿ ಶಕ್ತಿಯನ್ನು ಧಾರೆ ಎರೆದು ರಾಜ್ಯದಲ್ಲಿ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್. ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ಅನೇಕ ಸಂಘ ಸಂಸ್ಥೆಗಳಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇರೋಂಥವರಿಗೆ ಶಕ್ತಿ ಕೊಡ್ತಾ ಇರೋಂಥದ್ದು, ಕುಮ್ಮಕ್ಕು ಕೊಡ್ತಾ ಇರೋಂಥದ್ದು ಕಾಂಗ್ರೆಸ್. ಈ ಕಾಂಗ್ರೆಸ್ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವಶ್ಯಕತೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಗತಿಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ದೇಶದೊಳಗಡೆ, ಈ ರಾಜ್ಯದೊಳಗಡೆ, ಅದರೊಳಗೆ ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಯುವಕರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಡೆದು ಆಳುವ ನೀತಿಯನ್ನ ಬ್ರಿಟಿಷರು ಏನು ಮಾಡ್ತಾ ಇದ್ರು, ಈಗ ಕಾಂಗ್ರೆಸ್ ಅದನ್ನು ಮಾಡ್ತಾ ಇದೆ. ಒಂದು ಸರ್ಕಾರವಾಗಿ, ರಾಜ್ಯ ಸರ್ಕಾರವಾಗಿ ಮಾಡ್ತಾ ಇದೆ. ಜಾತಿಯನ್ನ ಒಡೆದು ಹೊತ್ತಿಗೆ ಇರಬಹುದಾದ ಶಿವಮೊಗ್ಗ ಹಾಗೂ ಭದ್ರಾವತಿಯ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಮಹಾಯೋಜನೆ ಸಿದ್ಧಪಡಿಸಲು ಉದ್ದೇಶಿಸಲಾಗಿದೆ ಎಂದು ಶಿವಮೊಗ್ಗ ಹಾಗೂ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ನೀಡಿ ಅವರು ರಾಜ್ಯದಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿರುವ ಮಲೆನಾಡು ಭಾಗದ ಪ್ರಮುಖ ನಗರವಾಗಿರುವ ಶಿವಮೊಗ್ಗ ಜಿಲ್ಲೆ ಹಿಂದೆಂದಿಗಿಂತ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಪಥದತ್ತ ದಾಪುಗಾಲಿಡುತ್ತಿದೆ. ಪ್ರಸ್ತಾಪಿತ ಕ್ರಿಯಾ ಯೋಜನೆಯಲ್ಲಿ ನಗರಕ್ಕೆ ಹೊಂದಿಕೊಂಡಂತಿರುವ ಆಯ್ದ 3-4 ಸ್ಥಳಗಳಲ್ಲಿ ಆಸ್ಪತ್ರೆಗಳಿಗಾಗಿ ನಿವೇಶನವನ್ನ ಕಾಯ್ದಿರಿಸಲಾಗಿದೆ. ಕೈಗಾರಿಕಾ ಕ್ಷೇತ್ರದ ವಿಸ್ತರಣೆಗಾಗಿ 100 ಎಕರೆ ಭೂ ಪ್ರದೇಶವನ್ನು ಕಾಯ್ದಿರಿಸಲು ಸಹ ಉದ್ದೇಶಿಸಲಾಗಿದೆ. ನಗರದಲ್ಲಿನ ವಾಹನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವರ್ತುಲ ರಸ್ತೆಗಳ ನಿರ್ಮಾಣ, ಪ್ರವಾಸೋದ್ಯಮ ಕ್ಷೇತ್ರದ ಉನ್ನತಿಗೆ ನೀಲನಕ್ಷೆಯಲ್ಲಿ ಸ್ಥಾನ ಕಲ್ಪಿಸಿಕೊಳ್ಳಲಾಗಿದೆ. ಇದಲ್ಲದೆ ಬಂಡವಾಳ ಹೂಡಿಕೆಗಾಗಿ ಜಿಲ್ಲೆಗೆ ಆಗಮಿಸುವವರಿಗೆ ಅನುಕೂಲ ಕಲ್ಪಿಸಲು ಸಹ ಕ್ರಮ ವಹಿಸಲಾಗಿದೆ ಎಂದರು. ಇನ್ನು ಪ್ರಸ್ತುತ 4-5 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸೂಡಾ ವ್ಯಾಪ್ತಿಯಲ್ಲಿನ ಆಯ್ದ 4 ಕೆರೆಗಳನ್ನ ಅತ್ಯಾಧುನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಶೀಘ್ರದಲ್ಲಿ ಕೆರೆಗಳ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಸುಮಾರು 120 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಗರದ ಹೊರವಲಯ ಊರಗಡೂರು ಪ್ರದೇಶದಲ್ಲಿ ಸುಸಜ್ಜಿತವಾದ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ದೀಪಾವಳಿಯ ಶುಭಾಶಯಗಳನ್ನು ಕೋರಿ ತಮಗೆಲ್ಲರೂ ಶುಭವಾಗಲಿ. ಮುಂದಿನ
ಜೀವನ ಹಸನ್ಮುಖವಾಗಿ ನಡೆಯಲಿ ಎಂದು ಹಾರೈಸ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ನಾವು ಕಳೆದ ಬಾರಿನೂ ಕೂಡ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಕೈ ಎತ್ತಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ನಾವು ಮಹಾಯೋಜನೆ ಅಂದರೆ ಮಾಸ್ಟರ್ ಪ್ಲ್ಯಾನನ್ನು ಇವತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನು ನಮ್ಮ LP ಲಿಮಿಟ್ ಇದೆ, ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ನಾವು ಈಗಾಗಲೇ ರೆಡಿ ಮಾಡ್ತಾ ಇದ್ದೇವೆ. ಸುಮಾರು 2012ರಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗಿತ್ತು. ಈಗ ನಾವು ಈ ಮಾಸ್ಟರ್ ಪ್ಲ್ಯಾನ್ನ 2041 ತನಕ, ಯಾಕೆಂದರೆ 2031ಕ್ಕೆ ಇದು ಮಾಸ್ಟರ್ ಪ್ಲ್ಯಾನ್ ಆಗಬೇಕಿತ್ತು. ಈಗಾಗಲೇ ಭಾಳ ಟೈಮ್ ಆಗಿರೋದ್ರಿಂದ ಮೊನ್ನೆ 2012ರಿಂದ 2022ಕ್ಕೆ ಒಂದಾದರೆ ಅದು 31ಕ್ಕೆ ಇನ್ನೊಂದು ಆಗಬೇಕಿತ್ತು. ಬಟ್ ಇಲ್ಲಿ ಕಾರಣಾಂತರಗಳಿಂದ ಮಾಡಿಲ್ಲ. ಹಾಗಾಗಿ ನಾವೀಗ ಬರೀ 6 ವರ್ಷಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋದು ಬೇಡ ಅಂತೇಳಿ ಇವತ್ತು 2041ರವರೆಗೆ ಇವತ್ತು ಮಾಸ್ಟರ್ ಪ್ಲ್ಯಾನ್ನ ನಾವು ರೆಡಿ ಮಾಡ್ತಾಯಿದ್ದೀವಿ. ಮಾಸ್ಟರ್ ಪ್ಲ್ಯಾನ್ ಈಗ ರೆಡಿ ಮಾಡ್ತಿರ್ಬೇಕಾದ್ರೆ ಇವತ್ತು ನಗರದ ಸೌಂದರ್ಯ ಹೆಚ್ಚಿಸ್ತಕ್ಕಂಥದ್ದು ಮತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಕ್ಕಂಥದ್ದು. ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಆಫೀಸರ್ಸ್ಗಳನ್ನು ಕರೆದು, ಈಗ PW ಇಡ್ಬೋದು, ಫಾರೆಸ್ಟು, ಆಮೇಲೆ ಇದು ZP ಮತ್ತು ಮಹಾನಗರ ಪಾಲಿಕೆ ಮತ್ತು ಹೆಲ್ತು ಎಲ್ಲ ಆಫೀಸ್ಗಳನ್ನು ಕರೆದು ಈಗಾಗಲೇ 2 ರೌಂಡಿನ ನಮ್ಮ ಸಭೆ ನಡೆದಿದೆ. ಈಗ ಇವತ್ತು ಕೂಡ ನಾವು ಸುಮಾರು 11:15 ಗಂಟೆಗೆ ಶಿವಮೊಗ್ಗ ನಗರದ ಎಲ್ಲ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಭೆಯನ್ನು ಕರೆದಿದ್ದೇವೆ ಮತ್ತು ಮಧ್ಯಾಹ್ನ 3:00ವರೆಗೆ ಡೆವಲಪರ್ಸ್ ಮೀಟಿಂಗನ್ನು ಕರೆದಿದ್ದೇವೆ. ಯಾಕೆಂದರೆ ಈ ಮಹಾಯೋಜನೆಯಲ್ಲಿ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ಜಡ್ಡಾರ್ ಇದೆ, ಕಳೆದ ಬಾರಿ ಮಾಡಿದಂಥ ಜಡ್ಡಾರ್ನಲ್ಲಿ ಭಾಳಷ್ಟು ಲೋಪದೋಷಗಳನ್ನು ಈಗಾಗಲೇ ಸಾರ್ವಜನಿಕರು ಗುರುತಿಸಿ ನಮ್ಗೆ ಹೇಳಿದ್ದಾರೆ. ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಕೆಲವೊಂದು ಕಡೆ ಏನು ನಮ್ಮ KHP ಕಾಲೋನಿ ಇರ್ಬೋದು, ಅಲ್ಲೂ ಕೂಡ ನಿಮಗೆ ಕಮರ್ಷಿಯಲ್ ಅಂತ ಅದನ್ನು ಗುರುತು ಮಾಡಿ ಈಗಾಗಲೇ ಮೇಯ್ನ್ ಇದರಿಂದ ಸುಮಾರು 9 ಮೀಟ್ರಷ್ಟು ಈಗ ಅವರು ಬಿಡಬೇಕಾಗ್ತದೆ. 9 ಮೀಟ್ರ್ ಬಿಟ್ಟರೆ ನಿಮ್ಮ 30, 20, 30, 30, 40 ಮನೆಗೆ ನಿಮ್ಮ ಜಾಗನೇ ಇರೋದಿಲ್ಲ. ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮನೆ ಅಲರ್ಟ್ ಆಗಿದೆ, ಆಲ್ರೆಡಿ ಅಲ್ಲಿ 100 ಫೀಟ್ ರೋಡ್ ಇದೆ. ಅದನ್ನು ನಾವೀಗ ಕಮರ್ಷಿಯಲ್ ಅಂತ ಮಾಡೋದ್ರಿಂದ ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಈಗಾಗಲೇ ಸಾರ್ವಜನಿಕರು ಭಾಳಷ್ಟು ಜನಪ್ರತಿನಿಧಿಗಳು ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡ್ತಾಯಿದ್ದೇವೆ. ಅದ್ರ ಜೊತೆಯಲ್ಲಿ ಈಗಾಗಲೇ ನಾವು ಸುಮಾರು ಏನು 2041 ತನಕ ಜನಸಂಖ್ಯೆ ಆಧಾರಗಳು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳನ್ನು ಇವತ್ತು ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ RSS ವಿರುದ್ಧ ದೊಡ್ಡ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಕರೆಗಳು ಬಂದಿದ್ದು, ಈ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಸಚಿವರ ತೇಜೋವಧೆ ಮಾಡುವ ಮತ್ತು ಬೆದರಿಸುವ ಕೆಲಸ ಮಾಡಲಾಗುತ್ತಿದೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಆಗ್ರಹಿಸಿದೆ. ಪ್ರತಿಭಟನೆಯಲ್ಲಿ RSS ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ದಲಿತರು ಪ್ರಶ್ನೆ ಮಾಡುವಂತಿಲ್ಲವೇ ಎಂದು ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇನ್ನಷ್ಟು ಭದ್ರತೆ ಒದಗಿಸಬೇಕು. ಈ ಬೆದರಿಕೆ ಕರೆಗಳ ಹಿಂದೆ ಇರುವ ಕಾಣದ ಕೈಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಬೇಕು ಎಂದು ಕಾಂಗ್ರೆಸ್ ಆಗ್ರಹಿಸಿದೆ. ಸಂವಿಧಾನ ವಿರೋಧಿ RSSಗೆ ಧಿಕ್ಕಾರ. ಬೇಕು ನ್ಯಾಯ ಬೇಕು ಬೆಂಬಲಿಸಲು ಮತ್ತು ಅವರ ಏನು RSS ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು, ಇನ್ನು RSS ಗಣವೇಷಧಾರಿಯಾಗಿ ಪ್ರತಿಕೃತಿಯನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಿದ್ಧಪಡಿಸಿ ಇಡಲಾಗಿತ್ತು. ಕಾಕಿ ಪ್ಯಾಂಟು, ಬಿಳಿ ಅಂಗಿ, ಕರಿ ಟೋಪಿ, ದಂಡ ಹಿಡಿದ ಪ್ರತಿಕೃತಿಯನ್ನ ಸಿದ್ಧ ಮಾಡಿಕೊಳ್ಳಲಾಗಿತ್ತು. ಇದನ್ನ ನಗರದ ಗೋಪಿ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಸುಡುವ ಮೂಲಕ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಪೊಲೀಸರು RSS ಪ್ರತಿಕೃತಿಯನ್ನ ವಶಕ್ಕೆ ಪಡೆದು ಹತ್ತಿರದ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಸಂವಿಧಾನ ವಿರೋಧಿ RSSಗೆ ಧಿಕ್ಕಾರ. ಅಂಬೇಡ್ಕರ್ ವಿರೋಧಿ ಗೌರವ ಕೊಡದ
ಪ್ರಿಯಾಂಕಾ ಖರ್ಗೆ ವಿರುದ್ಧ ಆಡಳಿತ ಕೊಡುತ್ತಿರುವ RSSನ ಸದಸ್ಯರಿಗೆ ರಾಷ್ಟ್ರದ ಸಂವಿಧಾನ ವಿರೋಧಿ RSSಗೆ ಬೇಕು. ರಾಷ್ಟ್ರಧ್ವಜಕ್ಕೆ ಗೌರವ ಕೊಡದ RSSಗೆ ಸಿದ್ದರಾಮಯ್ಯ ಕಿ DK ಶಿವಕುಮಾರ್ ಕಿ ಬೇಕೇ ಬೇಕು ಬೇಕೇ ಬೇಕು ಸಂವಿಧಾನ ವಿರೋಧಿ RSSಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕುತ್ತಿರುವ ಕೋಮುವಾದಿಗಳಿಗೆ ಜಮೀನಿನಲ್ಲಿ ಗಾಂಜಾ ಬೆಳೆದ ಆರೋಪದ ಮೇಲೆ ವ್ಯಕ್ತಿಯೋರ್ವನನ್ನ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ಟೋಬರ್ 7ರಂದು ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದಿಂಡದಹಳ್ಳಿ ಗ್ರಾಮದಲ್ಲಿನ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆದಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಮೇರೆಗೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ RR ಪಾಟೀಲರ ನೇತೃತ್ವದಲ್ಲಿ ಸಿಬ್ಬಂದಿಗಳನ್ನೊಳಗೊಂಡ ತಂಡವು ಸ್ಥಳಕ್ಕೆ ಹೋಗಿ ದಾಳಿ ನಡೆಸಿದೆ. ಅಂದಾಜು ಮೌಲ್ಯ 35,000 ರೂಪಾಯಿಗಳ 13 ಕೆಜಿ ತೂಕದ ಒಟ್ಟು 28 ಹಸಿ ಗಾಂಜಾ ಗಿಡಗಳನ್ನು ಅಮಾನತುಪಡಿಸಿಕೊಂಡು ಆರೋಪಿ ಬಸವರಾಜರನ್ನ ದಸ್ತಗಿರಿ ಮಾಡಿ ಆರೋಪಿಯ ವಿರುದ್ಧ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೀತಿಯ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ತಿಂಗಳಿಂದ ವೇತನ ಸಿಗದಕ್ಕೆ ಬೇಸತ್ತು ನೀರುಗುಂಟಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕ ಸರ್ಕಾರ, ಉದ್ಯೋಗಿಗಳಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ಹಣ ಇಲ್ಲ, ಸಾಮಾನ್ಯರಿಗೆ ಹಣ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂದಮೇಲೆ ಆಡಳಿತ ಹೇಗೆ ನಡೆಸುತ್ತಿದ್ದಾರೆ? 32,000 ಕೋಟಿ ಹಣ ಬಿಡುಗಡೆಯಾಗಿಲ್ಲ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ಚಾಮರಾಜನಗರದೊಳಗಡೆ ಒಬ್ಬ ನೀರುಗಂಟಿ ಜನತೆಗೆ ನೀರು ಕುಡಿಸುವಂತಹ ಒಬ್ಬ ವ್ಯಕ್ತಿಯನ್ನ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಬೀತು ಮಾಡಿದೆ. ಇದು ಕಾಂಗ್ರೆಸ್ಸಿನ ಕೊಲೆಗಡುಕ ಸರ್ಕಾರ ಅಂತೇಳಿ. ನೀರುಗಂಟಿಗೆ ಸಂಬಳ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಮೊನ್ನೆ ಒಬ್ಬಳು ಹೆಣ್ಮಗಳು ಸೂಸೈಡ್ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ ಸತ್ತೋಗಿದ್ದಾಳೆ. 3 ತಿಂಗಳು ಸಂಬಳ ಲೇಟಾಗಿ ಕೊಟ್ಟರು ಅವಳಿಗೆ. ನೀರುಗಂಟಿಗೆ ಕೊಡಕ್ಕೆ ಹಣ ಇಲ್ಲ, ಹೆಣ್ಮಗಳು ಕೆಲಸ ಮಾಡಿದ್ರಿಂದ ಹೆಣ್ಮಗಳಿಗೆ ಕೊಡಕ್ಕೆ ಹಣ ಇಲ್ಲ. ತಿಂಗಳಿಗೆ ಸರಿಯಾಗಿ 30ನೇ ತಾರೀಕು ಬಿಲ್ ಮಾಡಬೇಕಾದ್ರೆ ಸಂಬಳ ಕೊಡಬೇಕಾದಂಥ ಸಂದರ್ಭಗಳಲ್ಲೇ 15 ದಿನ ಲೇಟಾಗಿ ಸಂಬಳವನ್ನು ಕೊಡುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ಸಂಬಳ ಕೊಡೋಕ್ಕಾಗದೇ ಇರೋಂಥ ಸರ್ಕಾರ ಯಾಕೆ ಬದುಕಿರಬೇಕು ಅಂತೇಳಿ ನಮಗೆಲ್ಲ ಅನ್ಸಕ್ಕೆ ಶುರು ಆಗಿರೋದು. ಇದೊಂದು ಕೊಲೆಗಡಕ ಸರ್ಕಾರ ಅಂತ ಅವತ್ತಿಂದನೂ ಹೇಳ್ತಾ ಇದ್ದೇನೆ. ನಾನು ವಿಧಾನಸಭೆಯಲ್ಲೇ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಇದೊಂದು ಕೊಲೆಗಡಕ ಸರ್ಕಾರ. ಇದು ಸರ್ಕಾರ ಸುಪಾರಿ ಕೊಟ್ಟು ಅನೇಕ ಸಂಗತಿಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅನಿಸಿದೆ ಅಂತ ಹೇಳಿ ಚಂದ್ರಶೇಖರ್ ಕೊಲೆ ಆದಾಗ ಇದನ್ನು ಪ್ರಸ್ತಾಪ ಮಾಡಿದ್ದೆ ನಾನು. ಮತ್ತೊಮ್ಮೆ ಅದು ಸಾಬೀತಾಗಿದೆ. ಸಾಮಾನ್ಯರಿಗೆ ಹಣ ಕೊಡಲಿಕ್ಕೆ ಸಂಬಳ ಕೊಡಲಿಕ್ಕೆ ಇಲ್ಲದೆ ಇರೋಂಥ ಸರ್ಕಾರ ಇನ್ನು ರಾಜ್ಯದ ಆಡಳಿತವನ್ನು ಹೇಗೆ ಮಾಡುತ್ತೆ, ಸಂವಿಧಾನವನ್ನು ಹೇಗೆ ಕಾಪಾಡುತ್ತೆ? ಯೋಗ್ಯತೆ ಇಲ್ಲದಿರುವಂಥ ಕಾಂಗ್ರೆಸ್ಸಿನ ಸರ್ಕಾರ ಏನೂ ವಿಷಯಗಳಿಲ್ಲದೆ ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ, ನಿಮ್ಮ ಹತ್ರ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹಣ ಇಲ್ಲ, ಕಾಲಿಗೆ ಬಿದ್ದು ಕಾಡಿ ನಿಮ್ಮ ಹತ್ರ ಹಣ ತರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಏಕಾಏಕಿ ನಿನ್ನೆ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ, ಟಿವಿಗಳಲ್ಲಿ ನೋಡಿದ್ವಿ. ನಾವು ಈ ಹಿಂದೆ ಯಾರ್ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಹಣ ಕೊಡೋದ್ರೊಳಗಡೆ ವಿಫಲ ಆಗಿದೆ ಸರ್ಕಾರ. 32,000 ಕೋಟಿ ಹಣ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ ನಾವು ಹಾಗೆ ಕೆಲವರನ್ನ ವಿಚಾರಣೆ ಮಾಡಿದ್ವಿ. ನಾವು ಯಾಕೆ ಇಟ್ಟಿಟ್ಟು ದಿನ ಹೇಗೆ ಬಿಟ್ಟಿದ್ದಾರೆ ಅಂತೇಳಿ.
ನಾವು ಅವರಿಗೆ ಕೊಡೋದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಅವ್ರು ಕೇಳಿದಷ್ಟು ಕೊಡೋಕೆ ಆಗೋದಿಲ್ಲ, ಹಾಗಾಗಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ. 32,000 ಕೋಟಿ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರಿಗೆ ಕೊಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯ ಕೂಪವಾಗಿರೋಂಥ ಕಾಂಗ್ರೆಸ್ ಅಂತೇಳಿ ಆ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯ ಒಂದು ದುರ್ನಡತೆಯ ದುರ್ವ್ಯವಸ್ಥೆಯ ಒಂದು ಕಾಂಗ್ರೆಸ್ಸಿನ ಸರ್ಕಾರ. ಸೊ ಹಾಗಾಗಿ ಕೊಲೆಗಡಕ ಸರ್ಕಾರ ಅಂತ ಹೇಳಲಿಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು. ಸರ್ಕಾರಿ ಪ್ರಾಯೋಜಿತ ಚಳಿಗಾಲ ಋತುವಿಗೆ ಹತ್ತಿರ ಬಂದರೂ ರಾಜ್ಯದಲ್ಲಿ ಮಳೆ ಕಡಿಮೆಯಾಗಿಲ್ಲ. ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಉತ್ತರ ಒಳನಾಡು ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ, ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಸಾಧಾರಣ ಮಳೆ, ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ. ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಕುಂದಾಪುರ ಮತ್ತು ಕಾರ್ಕಳದಲ್ಲಿ ಮಳೆ ತುಸು ಹೆಚ್ಚಾಗುವ ನಿರೀಕ್ಷೆ ಇದೆ. ಹವಾಮಾನ ವೈಪರೀತ್ಯದ ಕಾರಣ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ. ದಕ್ಷಿಣ ಒಳನಾಡು ಪ್ರದೇಶದ ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ತುಮಕೂರು, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಶಿವಮೊಗ್ಗದಲ್ಲಿ ಸಾಧಾರಣ ಮಳೆಯನ್ನ ನಿರೀಕ್ಷಿಸಲಾಗಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರದಲ್ಲಿ ಸಣ್ಣ ಪ್ರಮಾಣದ ಮಳೆ ಅಥವಾ ಮೋಡ ಕವಿದ ವಾತಾವರಣ ಇರಲಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಭದ್ರತಾ ಸಿಬ್ಬಂದಿಯನ್ನ ಪರಿಷ್ಕರಣೆ ಮಾಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿವಾಸದ ಭದ್ರತಾ ಗಾರ್ಡ್ ಹಿಂಪಡೆಯಲಾಗಿದೆ. ಹಾಗೆ ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿ ಉಚ್ಚಾಟಿತ ನಾಯಕ ಕೆಎಸ್ ಈಶ್ವರಪ್ಪನವರ ನಿವಾಸದ ಗಾರ್ಡ್ ಹಾಗೂ ಬೆಂಗಾವಲು ಭದ್ರತೆ ಎರಡನ್ನೂ ಗೃಹ ಇಲಾಖೆ ವಾಪಸ್ ಪಡೆದುಕೊಂಡಿದೆ. ಇನ್ನು ಗೃಹ ಇಲಾಖೆಯ ಈ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಹಾಗೂ ಈಶ್ವರಪ್ಪನವರ ಭದ್ರತಾ ಗಾರ್ಡ್ ವಾಪಸ್ ಪಡೆದುಕೊಂಡಿರುವ ಗೃಹ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಹೆಚ್ಚುವರಿ ಭದ್ರತಾ ನಿಯೋಜನೆ ಮಾಡಿದೆ. ಹೌದು, ಸಚಿವ ಮಹದೇವಪ್ಪ ಅವರಿಗೆ ಬೆಂಗಾವಲು ಭದ್ರತೆ ಸಿಬ್ಬಂದಿ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಇದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಕೆಂಡಾಮಂಡಲರಾಗಿದ್ದು ನನ್ನ ಭದ್ರತೆ ವಾಪಸ್ ಪಡೆದುಕೊಂಡು ಪ್ರಿಯಾಂಕ ಖರ್ಗೆಗೆ ಭದ್ರತೆ ಹೆಚ್ಚಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ.
ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನೀರುಗಂಟಿ ಆತ್ಮಹತ್ಯೆ ಪ್ರಕರಣ ಮತ್ತು ಗುತ್ತಿಗೆ ವಿಚಾರ ಮುಂದಿಟ್ಟು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪಾಪರ್ ಸರ್ಕಾರ ಆಗಿದೆ, ಸಿಎಂಗೆ ನಾಚಿಕೆ ಆಗಬೇಕು ಎಂದು ಕಿಡಿಕಾರಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೊಂದು ಸಾಕ್ಷಿ ನೀರುಗಂಟಿಗೂ ಕೂಡ ಸಂಬಳ ಕೊಡದೆ ಅಂತ ಪರಿಸ್ಥಿತಿ. ಈಗಾಗಲೇ ಇವತ್ತು ಇನ್ನೊಂದು ನೋಡಿದ್ವಿ ನಾವು, ಕಿರಣ್ ಮಜುಮ್ದಾರ್ ಅವರು ಅವರೇ ಸುಮಾರು ಒಂದು 15 ರಸ್ತೆಗಳಿಗೆ ಖಾಸಗಿ ದುಡ್ಡಿಂದ ರಸ್ತೆಗಳು ನಾನು ಮಾಡಿಸ್ತೀನಿ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ರಸ್ತೆಗಳನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇರೋದು ಮೊದಲನೇ ಬಾರಿ. ಇಷ್ಟು ದುಸ್ಥಿತಿ ಬಂದಿದೆ. ಎರಡನೇದು, ಎಷ್ಟು ಬಂಡತನಕ್ಕೆ ಇಳಿದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತಂದರೆ, ನಿನ್ನೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 40% 80% ತನಕ ಕೂಡ ಕಮಿಷನ್ ತಗೋತಾ ಇದ್ದಾರೆ. ಸುಮಾರು 33,000 ಕೋಟಿ ರೂಪಾಯಿ ಬಾಕಿ ಇದೆ ಅಂತ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಗೊತ್ತಾಗಿಲ್ಲ, ಹೋರಾಟ ಮಾಡಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೋರ್ಟಿಗೆ ಹೋಗಿ ಅಂತ. ನಾಚಿಕೆ ಆಗಬೇಕಿತ್ತು ಇವರಿಗೆ. ಯಾಕೆಂತಂದರೆ ಕಾಂಟ್ರಾಕ್ಟರು ಕೆಲಸ ಮಾಡಿರೋನ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕಮಿಷನ್ ತೊಗೋತಿದ್ದಾರೆ ಅಂತಂದರೆ, ಹಿಂದೆ BJP ಸರ್ಕಾರದಲ್ಲಿ ಕಮಿಷನ್ ತೊಗೋತಾರೆ ಅಂತ ಅಂದ್ಕೊಂಡು ಇಡೀ ರಾಜ್ಯದ ದೊಡ್ಡ ಹೋರಾಟಗಳು ಮಾಡಿದ್ರು. ಆದರೆ ಈಗ ಯಾಕೆ ಆ ಕಡೆ ಎಷ್ಟು ತಾತ್ಸಾರ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೊಂದು ಸಾಕ್ಷಿ ನೀರುಗಂಟಿಗೂ ಕೂಡ ಸಾಲ ಕೊಡ. ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನದ ಹಾಸನಾಂಬೆ ದರ್ಶನ ಪಡೆಯಲು ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಆಗಮಿಸಿದ್ದಾರೆ. ಈ ಹಿಂದೆ ಅನಾರೋಗ್ಯದ ಕಾರಣ ಚಿಕಿತ್ಸೆ ಪಡೆಯುತ್ತಿದ್ದ ಸಾಲುಮರದ ತಿಮ್ಮಕ್ಕನವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸಿಕೊಂಡಿದೆ. ಈ ಕಾರಣ ಕುಟುಂಬಸ್ಥರೊಂದಿಗೆ ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ್ದಾರೆ. ಹಾಸನದ ಜಿಲ್ಲಾಡಳಿತ ವಾಹನದಲ್ಲಿ ಬಂದ ಸಾಲುಮರದ ತಿಮ್ಮಕ್ಕನವರನ್ನ ಭಕ್ತಾದಿಗಳು ಹಾಗೂ ಗಣ್ಯರು ಬರಮಾಡಿಕೊಂಡಿದ್ದಾರೆ. ಸರ್ ಮಧ್ಯ ಹೋಗ್ಬೇಡಿ ಸರ್, ಹಿಂದೆ ಬನ್ನಿ, ಹಿಂದೆ ತಂದು ನೀವು ಬಂದ್ಬಿಟ್ಟಿದ್ದೀವಿ ಸರ್, ಹೇಳ್ಬಿಡಿ ಉಮೇಶ್. ಚೆನ್ನಾಗಿ ಸ್ವಲ್ಪ ಹಿಂದೆ ಸರ್, ಮಧ್ಯ ಹೋಗ್ಬೇಡಿ ಸರ್, ಹಿಂದೆ ಬನ್ನಿ, ಹಿಂದೆ ತಂದು ಶಿವಮೊಗ್ಗದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ಗೋಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ.
ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ದೀಪಾವಳಿ ಹಬ್ಬದ ಪ್ರಯುಕ್ತ ಗೋಪೂಜೆ ಎಂದು ಶಿವಮೊಗ್ಗದಲ್ಲಿ ಸಾಮೂಹಿಕ ಗೋಪೂಜೆ ಆಚರಣೆಯನ್ನ ಗೋವರ್ಧನ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಆಚರಣೆ ಶಿವಮೊಗ್ಗದ ವಿನೋಬನಗರದ ಶಿವಾಲಯದಲ್ಲಿ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ. ಹಿಂದೂಗಳ ವಿಶೇಷ ಹಬ್ಬ ದೀಪಾವಳಿ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ, ಗೋಪೂಜೆ ಇವೆಲ್ಲವನ್ನು ಕೂಡ ತುಂಬ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಗೋವಿರಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಆಸಕ್ತಿ ಗೋಪೂಜೆ ಮಾಡಬೇಕು ಅಂತ. ಹಾಗಾಗಿ ಸಾಮೂಹಿಕವಾಗಿ ಗೋಪೂಜೆಗಳು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು 4 ಸ್ಥಳಗಳಲ್ಲಿ, ಶಿವಮೊಗ್ಗ ನಗರದಲ್ಲಿ 4 ಸ್ಥಳಗಳಲ್ಲಿ ಗೋಪೂಜೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಗೋವರ್ಧನ ಟ್ರಸ್ಟ್ ಮುಖಾಂತರ ನಾವು ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅದು ಅಕ್ಟೋಬರ್ 22ನೇ ತಾರೀಕು ಮಂಗಳವಾರ, ಬುಧವಾರ ತಿದ್ದಬೇಕಾದ್ರೆ ನಿಮಗೆ ಕೊಟ್ಟಿದ್ರಲ್ಲಿ ಮಂಗಳವಾರ ಅಂತಿದ್ರೆ ದಯವಿಟ್ಟು ಬುಧವಾರ ಮಾಡ್ಕೊಳ್ಳಿ. ಬುಧವಾರ ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದು ವಿಶೇಷವಾಗಿ ಅಕ್ಟೋಬರ್ 22ನೇ ತಾರೀಕು ಬುಧವಾರ ಶಿವಾಲಯದಲ್ಲಿ, ವಿನೋಬ್ ನಗರದ ಶಿವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಬಾಳೆಹೊನ್ನೂರು ಅವರು ಅದಕ್ಕೆ ಬರ್ತಾಯಿದ್ದಾರೆ. ಅದೇ ರೀತಿ ನಮ್ಮ ರಂಭಾಪುರಿ ಶಾಖಾ ಮಠದ ಯಡೂರು ಮಠದ ಸ್ವಾಮಿಗಳು ಬರ್ತಾಯಿದ್ದಾರೆ ಮತ್ತು ಬಿಳಿಕಿ ಮಠದ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾರೆ. ಈ ರೀತಿ 3 ಜನ ಸ್ವಾಮೀಜಿಗಳು ಕೂಡ ವಿಶೇಷವಾಗಿ ಶಿವಾಲಯದಲ್ಲಿ ನಡೀತಾರಂಥ ಆ ಒಂದು ಗೋಪೂಜೆ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಬರ್ತಾಯಿದ್ದಾರೆ. ಮತ್ತು ಬೆಳಗ್ಗೆ 8 ಗಂಟೆಯಿಂದ ಈ ಕಾರ್ಯಕ್ರಮ ಶುರು ಆಗುತ್ತೆ, ದೀಪಾವಳಿ ಗೋಪೂಜೆ. ಇದೇ ರೀತಿ ಕೋಟೆ ರಸ್ತೆಯ ವಾಸವಿ ಶಾಲೆಯಲ್ಲಿ ಆ ಸುತ್ತಮುತ್ತಲು ಜನರು ಕೂಡ ಆ ವಾಸವಿ ಶಾಲೆಯ ಆವರಣಕ್ಕೆ ಬಂದು ಅಲ್ಲಿ ಗೋಪೂಜೆ ಮಾಡ್ತಾರೆ. ಮತ್ತು ಗೋಪಾಳದ ಅಲ್ಲಿ ಪ್ರಖ್ಯಾತವಾಗಿರುವಂಥ ನಾಗಸುಬ್ರಹ್ಮಣ್ಯ ದೇವಸ್ಥಾನ
ಅಲ್ಲಿ ಆ ಸುತ್ತಮುತ್ತಲು ಜನನೂ ಕೂಡ ಆ ಗೋಪಾಳದ ನಾಗಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿ ಬರಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ವಿ. ಮತ್ತು ಶಿವಮೊಗ್ಗದ ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ದೀಪಾವಳಿ ಗೋಪೂಜೆ ನಡೆಯುತ್ತೆ. ಈ ರೀತಿ 4 ಕಡೆ ಈ ರೀತಿ ವಿಶೇಷವಾದ ಸಾಮೂಹಿಕ ದೀಪಾವಳಿ ಗೋಪೂಜೆಯನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಶಾಂತಿನಗರದಲ್ಲೂ ಮಾಡ್ತಾ ಇದ್ದಾರೆ. ಇನ್ನೊಂದು ಶಾಂತಿನಗರ ಇದರಲ್ಲಿ ಬಿಟ್ಟೋಗಿದೆ, ಶಾಂತಿನಗರದ ಶನಿದೇವರ ದೇವಸ್ಥಾನದಲ್ಲೂ ಕೂಡ ನಡೆಯುತ್ತೆ. ಒಟ್ಟು 5 ಕಡೆ ಈ ರೀತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ 5 ಕಡೆನೂ ಕೂಡ ಶಿವಮೊಗ್ಗ ನಗರ ಜನ ಯಾವ ಭಾಗದಲ್ಲಿ ಹೋಗಿ ಗೋಪೂಜೆಯನ್ನು ಮಾಡ್ಬೋದು ಅವರು ಮಾಡೋಕ್ಕೆ ಅವಕಾಶ ಇದೆ. ಅಲ್ಲಿ ಬಂದು ಅವರು ಗೋಪೂಜೆಗಳನ್ನು ಮಾಡಬೇಕು. ಮತ್ತು ಹಸುವಿಗೆ ಅಲ್ಲಿಗೆ ಈ ಅಕ್ಕಿ ಬೆಲ್ಲ ಈ ಥರದನ್ನು ಆದಷ್ಟು ಥರದನ್ನು ಅವಾಯ್ಡ್ ಮಾಡಬೇಕು. ಅಲ್ಲಿ ಏನು ಹಸುಗೆ ಯಾವ ಆಹಾರ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ನಮ್ಮಲ್ಲೂ ಕೂಡ ಅನೇಕ ಪ್ರಮುಖರು ಗೋಶಾಲೆ ನಡೆಸೋರು ಇದ್ದಾರೆ, ವಿಶೇಷವಾಗಿ ನಾಗೇಶ್ ಅವರೆಲ್ಲ. ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಹಸುವಿಗೆ ತೊಂದರೆ ಆಗದೇ ಇರೋಂಥ ಆಹಾರವನ್ನು ಅಲ್ಲಿ ರೆಡಿ ಮಾಡಿರ್ತಾರೆ. ರೆಡಿ ಮಾಡಿ ಅವರಿಗೆ 5 ರೂಪಾಯೋ 10 ರೂಪಾಯೋ ಅದೆಷ್ಟು ಕಾಸ್ಟ್ ಬೀಳುತ್ತೆ ನೋಡಿಕೊಂಡು ಅದನ್ನು ಆ ಜನರಿಗೆ ಕೊಡ್ತಾರೆ. ವೇಗವಾಗಿ ತುಂಬುವ ತುಂಗಾ ಜಲಾಶಯಕ್ಕೆ 4340 ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ 4098 ಕ್ಯೂಸೆಕ್ ಆಗಿದೆ. 411 ಟಿಎಂಸಿ ಆಗಿದ್ದು ಗರಿಷ್ಠ ಟಿಎಂಸಿ 3.24 ಟಿಎಂಸಿ ಆಗಿದೆ. ಇನ್ನು ಜಲಾಶಯದ ಎಡದಂಡೆ ನಾಲೆಗೆ 331 ಕ್ಯೂಸೆಕ್ ಹಾಗೂ ಬಲದಂಡೆ ನಾಲೆಗೆ 52 ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 6350 ಕ್ಯೂಸೆಕ್ ಆಗಿತ್ತು. ಆದರೆ ಈ ಬಾರಿ ಜಲಾಶಯದ ಒಳಹರಿವಿನ ಪ್ರಮಾಣ ತಗ್ಗಿದೆ. ನಾಡಿನಾದ್ಯಂತ ದಕ್ಷಿಣ ಕಾಶ್ಮೀರ ಎಂಬ ಹೆಸರಿನಿಂದಲೇ ಖ್ಯಾತಿಯನ್ನು ಪಡೆದಿರುವ ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ತಗ್ಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 4885 ಕ್ಯೂಸೆಕ್ ಆಗಿತ್ತು. ಆದರೆ ಈ ಬಾರಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವು ತಗ್ಗಿದೆ. ಭದ್ರೆಗೆ 3204 ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ 3204 ಕ್ಯೂಸೆಕ್ ಆಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 186 ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ 184.1 ಅಡಿಯಾಗಿದೆ. ಇನ್ನು ಜಲಾಶಯದ ಎಡದಂಡೆ ನಾಲೆಗೆ 200 ಕ್ಯೂಸೆಕ್ ಹಾಗೂ ಬಲದಂಡೆ ನಾಲೆಗೆ 2650 ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ.
ಲಿಂಗನಮಕ್ಕಿ ಜಲಾಶಯಕ್ಕೆ 1803 ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ 7140 ಕ್ಯೂಸೆಕ್ ಆಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 1819 ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ 1815.40 ಅಡಿಯಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ 1817.40 ಅಡಿಯಾಗಿತ್ತು. ಆದರೆ ಈ ಬಾರಿ ಜಲಾಶಯದ ಮಟ್ಟ ತಗ್ಗಿದೆ. ವಿಭಾಗವು ದೀಪಾವಳಿ ಮತ್ತು ಛತ್ ಪೂಜಾ ಸಮಯದಲ್ಲಿ ಜನರ ಸಂಚಾರ ದಟ್ಟಣೆಯನ್ನ ಹಾಗೂ ದೀರ್ಘ ವಾರಾಂತ್ಯದ ಜನಸಂದಣಿಯನ್ನ ನಿಭಾಯಿಸಲು ಬೃಹತ್ ಯೋಜನೆಯನ್ನ ರೂಪಿಸಿದೆ. ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ವಿಭಾಗಗಳ ಪ್ರಮುಖ ನಿಲ್ದಾಣಗಳಲ್ಲಿ 136 ವಿಶೇಷ ರೈಲುಗಳು, 338 ಟ್ರಿಪ್ಗಳು, 540 ಹೆಚ್ಚುವರಿ ಬೋಗಿಗಳು, ವರ್ಧಿತ ಭದ್ರತೆ ಸಹಾಯ ಕೇಂದ್ರಗಳು, ವೈದ್ಯಕೀಯ ತಂಡಗಳು ಮತ್ತು ಸುಧಾರಿತ ಪ್ರಯಾಣಿಕರ ಮಾರ್ಗದರ್ಶನ ಸೌಲಭ್ಯ ನೀಡುತ್ತಿದೆ. ರೈಲು ಅವಶ್ಯಕತೆಗಳನ್ನು ಗುರುತಿಸಲು ಸಕಾಲಿಕ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಪ್ರಯಾಣಿಕರ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಪೂರೈಸಲು ಸೇವೆಗಳನ್ನು 95ಕ್ಕೂ ಹೆಚ್ಚು ವಿಶೇಷ ರೈಲುಗಳು ಸಂಚರಿಸಲಿವೆ. ಕಳೆದ ವರ್ಷ 36 ಬಾರಿ ಓಡಾಟ ನಡೆಸಿದ ರೈಲುಗಳಿಗಿಂತ 2 ಪಟ್ಟು ಹೆಚ್ಚು ಬಾರಿ ಈ ಬಾರಿ ಸಂಚರಿಸಲಿವೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗ ಅಭಿವೃದ್ಧಿಗೆ ಸೂಡಾ ಮಾಸ್ಟರ್ ಪ್ಲಾನ್, 106 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಶಿವಮೊಗ್ಗ ನಿರ್ಮಾಣ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಿಂದ ಮಹತ್ವದ ಮಾಹಿತಿ. ಶಿವಮೊಗ್ಗ ಬಿಜೆಪಿಗೆ ಸೇರ್ಪಡೆಯಾದ ಮತ್ತೊಂದು ಯುವಕರ ಗುಂಪು, ಭರ್ಜರಿಯಾಗಿ ವೆಲ್ಕಮ್ ಮಾಡಿದ ಶಾಸಕ ಚನ್ನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚನ್ನಿ ತೀವ್ರ ವಾಗ್ದಾಳಿ. ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ, ಅಖಾಡಕ್ಕಿಳಿದ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ. ಆರ್ಎಸ್ಎಸ್ ಗಣವೇಷಧಾರಿ ಪ್ರತಿಕೃತಿ ಹೊತ್ತೊಯ್ದ ಪೊಲೀಸರು.
ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.